ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಇತ್ತೀಚೆಗೆ ನೋಟಿಫಿಕೇಶನ್ ಆಗಿರುವಂತಹ FDA ಮತ್ತು SDA ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಹಳೆಯ ಅಂದರೆ KPSCಯ ಪ್ರಶ್ನೆ ಪತ್ರಿಕೆಯಿಂದ ಆಯ್ದುಕೊಳ್ಳಲಾದ ಪ್ರಶ್ನೆಗಳನ್ನು ನಾವೀಗ ನೋಡೋಣ. ಕೆಳಗಿನ ಯಾವ ಸಮಿತಿಗಳು ರಾಜ್ಯಸಭೆಯಿಂದ ಸಹವರ್ತಿ ಸದಸ್ಯರಾಗಿರುತ್ತಾರೆ? ರಾಜ್ಯಸಭೆಯಿಂದ ಸದಸ್ಯರಾಗಿರುವಂತಹ ಒಂದು ಯಾವುದು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿರುವಂಥದ್ದು. ಇದರಲ್ಲಿ ಸಾರ್ವಜನಿಕ ಲೆಕ್ಕ ಸಮಿತಿ, ಅಂದಾಜು ಸಮಿತಿ, ಸೌಲಭ್ಯಗಳ ಮೇಲಣ ಸಮಿತಿ, ಮೇಲಿನ ಎಲ್ಲವೂ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಸಾರ್ವಜನಿಕ ಲೆಕ್ಕ ಸಮಿತಿ. ಮುಂದಿನ ಪ್ರಶ್ನೆ, ನಾಗಾರ್ಜುನ ಸಾಗರ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ? ಗೋದಾವರಿ, ಕೃಷ್ಣ, ಮಹಾನದಿ, ಕಾವೇರಿ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಕೃಷ್ಣಾ ನದಿಗೆ ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಕಟ್ಟಲಾಗಿದೆ. ಈ ಗೋದಾವರಿ ನದಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರ್ಯಂಬಕೇಶ್ವರ ಎಂಬಲ್ಲಿ ಇದು ಉಗಮವಾಗುವಂಥದ್ದು. ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮ ಆಗುತ್ತೆ. ಈ ಗೋದಾವರಿ ನದಿಗೆ ಪ್ರಮುಖವಾದಂಥ ಉಪನದಿ ಯಾವುದು ಅಂದರೆ ಅದು ಮಂಜ್ರಾ, ಇಂದ್ರಾವತಿ, ಪ್ರಣಹಿತ ಇವೆಲ್ಲವೂ ಕೂಡ ಗೋದಾವರಿ ನದಿಯ ಉಪನದಿಗಳು. ಕೃಷ್ಣಾ ನದಿಯ ಉಪನದಿಗಳು ಭೀಮಾ, ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ ಇವೆಲ್ಲವೂ ಕೂಡ ಕೃಷ್ಣಾ ನದಿಯ ಉಪನದಿಗಳು. ನೆಕ್ಸ್ಟ್, ಮುಂದಿನ ಒಂದು ಪ್ರಶ್ನೆ, ಹಿರಾಕುಡ್ ಅಣೆಕಟ್ಟು ಯಾವ ಒಂದು ನದಿಗೆ ಕಟ್ಟಲಾಗಿದೆ? ಮಹಾನದಿ, ಕೃಷ್ಣಾ ನದಿ, ಗೋದಾವರಿ, ಕಾವೇರಿ. ಹಿರಾಕುಡ್ ಅಣೆಕಟ್ಟು ಮಹಾನದಿಗೆ ಕಟ್ಟಲಾಗಿರುವಂಥ ಯಾವುದು? ಮಹಾನದಿ. ಕೃಷ್ಣಾ ನದಿ, ಗೋದಾವರಿ, ಕಾವೇರಿ ಬಗ್ಗೆ ನಾವು ನೋಡಿದ್ದೇವೆ. ಕಾವೇರಿ ನದಿಯ ಉಪನದಿಗಳು ಯಾವ್ಯಾವುದು ಅಂದರೆ ಹಾರಂಗಿ, ಹೇಮಾವತಿ, ಶಿಂಷಾ, ಅರ್ಕಾವತಿ, ಲಕ್ಷ್ಮಣ ತೀರ್ಥ, ಕಬಿನಿ, ಭವಾನಿ ಇವೆಲ್ಲವೂ ಕೂಡ ಕಾವೇರಿ ನದಿಯ ಉಪನದಿಗಳು ಆಗಿರುವಂಥದ್ದು. ಇದು ಕಾವೇರಿ ನದಿ ಉಗಮವಾಗುವಂಥದ್ದು ಎಲ್ಲಿ? ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮವಾಗುವಂಥದ್ದು. ಎಲ್ಲಿ? ತಲಕಾವೇರಿ. ಮುಂದಿನ ಪ್ರಶ್ನೆ, ಅಂಗಾಮಿ ಎನ್ನುವ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಈ ಬುಡಕಟ್ಟು ಜನಾಂಗಗಳ ಬಗ್ಗೆ ಪ್ರಶ್ನೆಗಳಂತೂ ಖಂಡಿತವಾಗಿ ಇದ್ದೇ ಇರುತ್ತವೆ. ಮಧ್ಯಪ್ರದೇಶ, ನಾಗಾಲ್ಯಾಂಡ್, ತಮಿಳುನಾಡು, ಅಸ್ಸಾಂ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ನಾಗಾಲ್ಯಾಂಡ್ನಲ್ಲಿ ಅಂಗಾಮಿ ಎನ್ನುವಂಥ ಒಂದು ಬುಡಕಟ್ಟು ಜನಾಂಗ ಇರುವಂಥದ್ದು. ಮಧ್ಯಪ್ರದೇಶ ರಾಜಧಾನಿ ಯಾವುದು ಅಂದರೆ ಅದು ಭೋಪಾಲ. ನಾಗಾಲ್ಯಾಂಡ್ ಕೋಹಿಮಾ, ತಮಿಳುನಾಡು ಚೆನ್ನೈ, ಅಸ್ಸಾಂ ದೇಸ್ಪುರ್. ನಾಗಾ ಎನ್ನುವಂಥ ಬುಡಕಟ್ಟು ಜನಾಂಗಗಳು ಎಲ್ಲಿ ಕಂಡು ಬರ್ತಾರೆ? ಅದು ನಾಗಾಲ್ಯಾಂಡ್ನಲ್ಲಿ ಕಂಡುಬರುವಂಥದ್ದು. ಮುಂದಿನ ಪ್ರಶ್ನೆ, ಕಿವಿ ಎನ್ನುವ ಹಕ್ಕಿ ಈ ಕೆಳಗಿನ ಯಾವ ದೇಶದಲ್ಲಿ ಕಂಡುಬರುವಂಥದ್ದು? ನ್ಯೂಜಿಲೆಂಡ್, ದಕ್ಷಿಣ ಅಮೆರಿಕ, ಆಫ್ರಿಕಾ, ಆಸ್ಟ್ರೇಲಿಯಾ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಆಫ್ರಿಕಾದಲ್ಲಿ ಕಿವಿ ಎನ್ನುವಂಥ ಒಂದು ಹಕ್ಕಿ ಕಂಡುಬರುವಂಥದ್ದು. ಯಾವುದು? ಆಫ್ರಿಕಾ. ಮುಂದಿನ ಒಂದು ಪ್ರಶ್ನೆ, ಕೇಂದ್ರ ಸರ್ಕಾರವು ಯಾವ ವಲಯದಲ್ಲಿ ಸಂಪದ ಯೋಜನೆಯನ್ನು ಜಾರಿಗೆ ತರಲು ಯೋಜಿಸಿದೆ? ಗಣಿ, ಶಿಕ್ಷಣ, ಆಹಾರ ಸಂಸ್ಕರಣೆ, ಪ್ರವಾಸೋದ್ಯಮ. ಈ ಒಂದು ಯೋಜನೆ ಯಾವ ಒಂದು ಇದಕ್ಕೆ ಸಂಬಂಧಪಡುತ್ತೆ ಅಂದರೆ ಆಹಾರ ಸಂಸ್ಕರಣೆಗೆ ಸಂಬಂಧಪಡುವಂಥದ್ದು. ಮುಂದಿನ ಪ್ರಶ್ನೆ, 40 ಟರ್ಕ್ ನೋಬೆಲ್ಗಳ ದಳಗಳು ರೂಪುಗೊಂಡಿದ್ದು ಇವರಿಂದ. ಇವರ ಒಂದು ಕಾಲದಲ್ಲಿ 40 ಟರ್ಕ್ ನೋಬೆಲ್ಗಳು ಇದ್ರು. ಅದು ಯಾರ ಒಂದು ಕಾಲದಲ್ಲಿ ಅನ್ನುವಂಥ ಒಂದು ಪ್ರಶ್ನೆ. ರಜಿಯಾ ಸುಲ್ತಾನ್, ಬಲ್ಬನ್, ಕುತ್ಬುದ್ದೀನ್ ಐಬಕ್, ಇಲ್ತುಮಿಶ್. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದರೆ ಅದು ಇಲ್ತುಮಿಶ್ನ ಕಾಲದಲ್ಲಿ 40 ಟರ್ಕ್ ನೋಬೆಲ್ಗಳು ಇದ್ರು ಅನ್ನುವಂಥದ್ದು. ಕುತ್ಬುದ್ದೀನ್ ಐಬಕ್ ಲಾಕ್ ಬಕ್ಷ್ ಅನ್ನುವಂಥ ಒಂದು ಬಿರುದು ಯಾರಿಗಿತ್ತು ಅಂದರೆ ಅದು ಕುತುಬುದ್ದೀನ್ ಐಬಕನಿಗೆ ಇದ್ದಿರುವಂಥದ್ದು.
ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳದಲ್ಲಿ ಕರ್ನಾಟಕ ಏಕೀಕರಣ ಸಭೆಯು ಸ್ಥಾಪಿಸಲ್ಪಟ್ಟಿತು? ಧಾರವಾಡ, ಬೆಳಗಾವಿ, ಬೆಂಗಳೂರು, ಬೀದರ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಧಾರವಾಡದಲ್ಲಿ ಕರ್ನಾಟಕ ಏಕೀಕರಣ ಸಭೆಯು ಸ್ಥಾಪಿಸಲ್ಪಟ್ಟಿತು. ಮುಂದಿನ ಪ್ರಶ್ನೆ, ಅಕ್ಬರ್ನ ವಿರುದ್ಧ ಧೈರ್ಯವಾಗಿ ಹೋರಾಡಿದ ಪ್ರಖ್ಯಾತ ರಾಣಿ ಜಾನ್ ಬಿಬಿಯು ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ? ಬಿರಾರ್, ಖಾಂದೇಶ್, ಅಹಮದ್ನಗರ್, ಬಿಜಾಪುರ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಅದು ಅಹಮದ್ನಗರಕ್ಕೆ ಸೇರಿದವರು. ಯಾರು? ಜಾನ್ ಬಿಬಿ. ಮುಂದಿನ ಪ್ರಶ್ನೆ, ಅಭಂಗಗಳು ಎಂಬ ಭಕ್ತಿ ಗೀತೆಗಳನ್ನು ರಚಿಸಿದವರು ಯಾರು ಅನ್ನುವಂಥದ್ದು ಕಬೀರ, ಸಂತ ತುಕಾರಾಮ, ಸಂತ ರವಿದಾಸ, ರಾಮದಾಸ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಅಭಂಗಗಳು ಎನ್ನುವಂಥ ಒಂದು ಭಕ್ತಿ ಗೀತೆಗಳು ರಚಿಸಿದವರು ಯಾರಂದ್ರೆ ಅದು ಸಂತ ತುಕಾರಾಮ ಅವರು. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯು ಕಿತ್ತಳೆ ನಾಡು ಎಂದು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು? ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಉತ್ತರ ಕನ್ನಡ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಕೊಡಗು. ಕೊಡಗಿಗೆ ಕಿತ್ತಳೆಯ ನಾಡು ಅಂತ ಹೇಳಿ ಕರೀತಾರೆ. ಕರ್ನಾಟಕದ ಅತಿ ಎತ್ತರವಾದಂಥ ಒಂದು ಶಿಖರ ಎಲ್ಲಿದೆ ಅಂದರೆ ಅದು ಚಿಕ್ಕಮಗಳೂರಿನಲ್ಲಿ ಇರುವಂಥದ್ದು. ಚಿಕ್ಕಮಗಳೂರು. ಉತ್ತರ ಕನ್ನಡದಲ್ಲಿ ಪ್ರಮುಖವಾದಂಥ ರಾಷ್ಟ್ರೀಯ ಉದ್ಯಾನವನಗಳು ಯಾವುದ್ಯಾವುದು ಅಂದರೆ ಔಷಿ ರಾಷ್ಟ್ರೀಯ ಉದ್ಯಾನವನ ಇರುವಂಥದ್ದು ಎಲ್ಲಿ ಅಂದರೆ ಅದು ಉತ್ತರ ಕನ್ನಡದಲ್ಲಿ. ಔಷಿ ರಾಷ್ಟ್ರೀಯ ಉದ್ಯಾನ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿನ ದೋಣಿಮಲೈ ಎಂಬ ಸ್ಥಳವು ಇದಕ್ಕಾಗಿ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಮ್ಯಾಂಗನೀಸ್ ನಿಕ್ಷೇಪಗಳು, ಕಬ್ಬಿಣದ ಅದಿರು ನಿಕ್ಷೇಪಗಳು, ಚಿನ್ನದ ನಿಕ್ಷೇಪಗಳು, ಬ್ಯಾಕ್ಸೈಟ್ ನಿಕ್ಷೇಪಗಳು. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಸರಿಯಾದಂಥ ಉತ್ತರ. ದೋಣಿಮಲೆಯಲ್ಲಿ ಕಂಡುಬರುವಂಥ ಕಬ್ಬಿಣದ ಅದಿರಿನ ನಿಕ್ಷೇಪಗಳು. ಚಿನ್ನದ ನಿಕ್ಷೇಪಗಳು ಕನ್ನಡದಲ್ಲಿ ಕಂಡುಬರುತ್ತವೆ. ರಾಯಚೂರು ಮತ್ತು ಕೋಲಾರ. ಚಿನ್ನದ ನಿಕ್ಷೇಪಗಳು ಕಂಡುಬರುವಂಥದ್ದು. ಮುಂದಿನ ಪ್ರಶ್ನೆ, ಅಮೃತ ಶಿಲೆ ಯಾವುದಕ್ಕೆ ಉದಾಹರಣೆಯಾಗಿದೆ? ಅಗ್ನಿಶಿಲೆ, ರೂಪಾಂತರ ಶಿಲೆ, ಪದರ ಶಿಲೆ, ಮೇಲಿನ ಯಾವುದೂ ಇಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಅದು ರೂಪಾಂತರ ಶಿಲೆ. ಮುಂದಿನ ಪ್ರಶ್ನೆ, ಕೋಟಾಬಾಕ್ಸಿ ಎನ್ನುವ ಜ್ವಾಲಾಮುಖಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಇಟಲಿ, ಈಕ್ವೆಡಾರ್, ಅಮೇರಿಕ, ಮೇಲಿನ ಯಾವುದೂ ಅಲ್ಲ. ಕೋಟಾಬಾಕ್ಸಿ ಎನ್ನುವಂಥ ಒಂದು ಜ್ವಾಲಾಮುಖಿಯಲ್ಲಿ ಕಂಡುಬರ್ತದೆ ಅಂದರೆ ಈಕ್ವೆಡಾರ್ನಲ್ಲಿ ಕಂಡುಬರುತ್ತದೆ. ಇನ್ನೊಂದು ಸ್ಟ್ರಾಂಬೋಲಿ ಎನ್ನುವಂಥ ಒಂದು ಯಾವುದು ಸ್ಟ್ರಾಂಬೋಲಿ, ಅದು ಎಲ್ಲಿ ಕಂಡುಬರುತ್ತೆ ಅಂದರೆ ಇಟಲಿಯಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ವಿಕ್ರಮಾಂಕ ದೇವಚರಿತದ ಕರ್ತೃ ಬಿಲ್ಲಣ ಮತ್ತು ಮಿತಾಕ್ಷರ ಲೇಖಕನಾದ ವಿಜ್ಞಾನೇಶ್ವರರು ಯಾರ ಆಸ್ಥಾನದಲ್ಲಿ ಇದ್ದಿದ್ದು? ತೈಲ, ಜಯಶಿವ, 6ನೇ ವಿಕ್ರಮಾದಿತ್ಯ, ಸತ್ಯಾಶ್ರಯ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಅದು 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇರುವಂಥದ್ದು. ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದು ಪಡೆದ ದೊರೆ ಯಾರು? ವೀರನರಸಿಂಹ, ಕೃಷ್ಣದೇವರಾಯ, ಅಚ್ಯುತ ದೇವರಾಯ, ಅಳಿಯ ರಾಮರಾಯ. ಇಲ್ಲಿ ವಿಜಯನಗರದ ಪ್ರಸಿದ್ಧ ದೊರೆ ಯಾರು? ಕೃಷ್ಣದೇವರಾಯ. ಕೃಷ್ಣದೇವರಾಯನಿಗೆ ಬಿರುದಿತ್ತು ಯಾವುದು? ಯವನ ರಾಜ್ಯ ಸ್ಥಾಪನಾಚಾರ್ಯ. ಮುಂದಿನ ಪ್ರಶ್ನೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಪ್ರತ್ಯೇಕಿಸಲ್ಪಟ್ಟಿರುವುದು ಇದರಿಂದ? ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಯಾವುದರಿಂದ ಪ್ರತ್ಯೇಕಿಸಲ್ಪಟ್ಟಿವೆ? 5 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್,
10 ಡಿಗ್ರಿ ಚಾನಲ್. ಇಲ್ಲಿ ಸರಿಯಾದಂಥ ಉತ್ತರ 10 ಡಿಗ್ರಿ ಚಾನಲ್ ಅನ್ನುವಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ಅನ್ನು ಪ್ರತ್ಯೇಕಿಸಲ್ಪಟ್ಟಿರುವುದು. ರಾಜ್ಯ ನಿರ್ದೇಶನ ತತ್ವಗಳು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ನಮ್ಮ ಒಂದು ಸಂವಿಧಾನದಲ್ಲಿ ಬರುವಂಥ ರಾಜ್ಯ ನಿರ್ದೇಶನ ತತ್ವಗಳು ಯಾವ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಐರ್ಲೆಂಡ್ ಸಂವಿಧಾನ, ಜರ್ಮನಿ ಸಂವಿಧಾನ, ಕೆನಡಾ ಸಂವಿಧಾನ, ದಕ್ಷಿಣ ಆಫ್ರಿಕಾ ಸಂವಿಧಾನ. ಇಲ್ಲಿ ಸರಿಯಾದಂಥ ಉತ್ತರ ಇರುವಂಥದ್ದು ಐರ್ಲೆಂಡ್ ಸಂವಿಧಾನದಿಂದ ತೆಗೆದುಕೊಂಡಿರುವಂಥದ್ದು ರಾಜ್ಯ ನಿರ್ದೇಶನ ತತ್ವಗಳು.